ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸೂಪರ್ ಬ್ರೈನ್ ಯೋಗದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಮಾತನ್ನ ಮುಂದುವರಿಸ್ತೀವಿ. ವಿಶ್ವನಾಥ್ ಅವರೇ, ನಿಜವಾಗ್ಲೂ ಏನಿದು ಕಾನ್ಸೆಪ್ಟ್ ಅಂತ, ಹೇಗೆ ಒಂದು ಯೋಗ, ಒಂದು ವ್ಯಾಯಾಮ ಅನ್ನುವಂಥದ್ದು ಮೆದುಳನ್ನ ಚುರುಕುಗೊಳಿಸುತ್ತೆ, ಹೇಗೆ ಕಾನ್ಸೆಪ್ಟ್ ಇದು ವರ್ಕೌಟ್ ಆಗುತ್ತೆ ಅಂತ? ಓಕೆ, ಬೇಸಿಕಲಿ ನಾವು ಯೋಗ ವಿದ್ಯಾ ಪ್ರಾಣಿಕ್ ಹೀಲಿಂಗಲ್ಲಿ ಪ್ರಭಾವಲಯದ ಬಗ್ಗೆ ಮಾತಾಡ್ತೀವಿ. ಲಾಸ್ಟ್ ತಮ್ಮ ಸುವರ್ಣವಾಹಿನಿಯ ಕಾರ್ಯಕ್ರಮದಲ್ಲಿ ಅದರ ಬಗ್ಗೆ ಮಾತಾಡಿದ್ವಿ. ನಮ್ಮ ಶರೀರ ಇರೋ ಹಾಗೇ ನಮ್ಮ ಸುತ್ತಲೂ ಕೂಡ ಒಂದು ಚೈತನ್ಯ ಶರೀರ ಅನ್ನೋದಿದೆ. ಆ ಚೈತನ್ಯ ಶರೀರದಲ್ಲಿ ಮತ್ತೆ ಬೇರೆ ಬೇರೆ ಆಯಾಮಗಳಿದೆ. ಜೊತೆಗೆ ಅದರಲ್ಲೂ ಕೂಡ ಕೆಲವೊಂದು ಚೈತನ್ಯದ ಕೇಂದ್ರಗಳಿದ್ದಾವೆ. ಅವುಗಳನ್ನ ಚಕ್ರಗಳು ಅಂತ ಕರಿತೀವಿ. ಅದೇ ರೀತಿ ಬಹಳಷ್ಟು ಯೋಗ ವಿದ್ಯೆಗಳಲ್ಲಿ ಹೇಳಿರೋ ಹಾಗೆ 7 ಚಕ್ರಗಳನ್ನ ಮಾತ್ರ ಬೇರೆ ಬೇರೆ ಯೋಗ ವಿದ್ಯೆಗಳಲ್ಲಿ ಅಭ್ಯಾಸ ಮಾಡಿದ್ದಾರೆ. ಆದರೆ ಇಲ್ಲಿ ಗುರುಗಳು 11 ಚಕ್ರಗಳ ಬಗ್ಗೆ ಮಾತಾಡ್ತಾರೆ. ಆ ಚಕ್ರಗಳು ಅಂದರೆ ಚೈತನ್ಯದ ಕೇಂದ್ರಗಳು. ದೇ ಆರ್ ಲೈಕ್ ಜಸ್ಟ್ ಟ್ರಾನ್ಸ್ಫಾರ್ಮರ್ಸ್, ಎನರ್ಜಿ ಟ್ರಾನ್ಸ್ಫಾರ್ಮರ್ಸ್ ಅಂತ ಹೇಳ್ಬೋದು. ಯಾವ ರೀತಿ ಬೆಳಕನ್ನು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಬೋದು, ಅದೇ ಬೆಳಕನ್ನು ಹೀಟ್ ಎನರ್ಜಿಯಾಗಿ ಅಥವಾ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಯಾವುದು ಟ್ರಾನ್ಸ್ಫಾರ್ಮರ್ಸ್. ಅದೇ ಥರ ಈ ಚಕ್ರಗಳೇನು ಮಾಡುತ್ತೆ ಅಂದರೆ ಆ ಎನರ್ಜಿಯನ್ನು ಮೆದುಳಿನ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಆ ಮೆದುಳಿನ ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕಂದ್ರೆ ಕೆಳಗಡೆ ಇರ್ತಕ್ಕಂತಹ ಈ ಮಕ್ಕಳಲ್ಲಿ ಫಾರ್ ಎಕ್ಸಾಂಪಲ್ ತುಂಬ ಜಾಣರಿರೋರು ತುಂಬ ಗಲಾಟೆ ಮಾಡ್ತಾರೆ, ತುಂಬ ಒಂಥರ ಟಾಲರೇಟ್ ಮಾಡೋಕ್ಕಾಗದಷ್ಟು ಅವರಲ್ಲಿ ಎನರ್ಜಿ ಇರುತ್ತೆ, ಹೈಪರ್ ಆಕ್ಟಿವ್ ಆಗಿರ್ತಾರೆ. ಯಾಕಂದರೆ ದೇ ಆರ್ ಸೋ ಅವ್ರನ್ನ ಇದನ್ನ ಮಾಡೋಕ್ಕಾಗೋದಿಲ್ಲ. ಆ ಮಕ್ಕಳಲ್ಲಿ ನಾವು ಆ ಎನರ್ಜಿಯನ್ನು ಟ್ರಾನ್ಸ್ಮ್ಯೂಟ್ ಮಾಡಿದರೆ ಆ್ಯಕ್ಚುಲಿ ಟ್ರಾನ್ಸ್ಫಾರ್ಮ್ ಅಂದರೆ ಮೇಲಿಂದ ಕೆಳಗೆ, ಟ್ರಾನ್ಸ್ಮ್ಯೂಟ್ ಅಂದರೆ ಕೆಳಗಿನಿಂದ ಮೇಲೆ. ಸೊ ಈ ಸೂಪರ್ ಬ್ರೈನ್ ಯೋಗದಲ್ಲಿ ಆ ಎನರ್ಜಿ ಟ್ರಾನ್ಸ್ಫಾರ್ಮರ್ಸ್ ಮೂಲಕ ಮೇಲಕ್ಕೆ ಎನರ್ಜಿ ಟ್ರಾನ್ಸ್ಮ್ಯೂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನೇ ಆಂತರಿಕ ರಸವಿದ್ಯೆ ಅಂತ ಹೇಳ್ತೀವಿ. ಆ ಆಂತರಿಕ ರಸವಿದ್ಯೆನ ಕಲಿಬೇಕು ಅಂಥೇಳಿ ಭಾಳಷ್ಟು ಯೋಗಿಗಳು ಭಾಳಷ್ಟು ತಪಸ್ಸನ್ನು ಮಾಡ್ತಾರೆ. ಭಾಳಷ್ಟು ಜನ, ಬಹುಶಃ ನಮ್ಮ ವೀಕ್ಷಕರಿಗೆ ಕೆಲವೊಂದು ಇಂಜಿನಿಯರಿಂಗ್ ಬೇಸ್ ಇರೋರಿಗೆ ಗೊತ್ತಿರುತ್ತೆ, ಆಲ್ಕೆಮಿ ಅಂತ ಕರೀತಾರೆ. ಯಾರು ಕಬ್ಬಿಣವನ್ನು ಬಂಗಾರವನ್ನು ಆಗಿ ಮಾಡ್ತಾರೋ, ಯಾರು ತಾಮ್ರವನ್ನು ಬಂಗಾರವನ್ನಾಗಿ ಮಾಡ್ತಾರೋ ಅವ್ರನ್ನ ಆಲ್ಕೆಮಿಸ್ಟ್ ಅಂತ ಕರೀತಾರೆ. ಆದರೆ ಯಾವುದೋ ಒಂದು ಡಿಸ್ಕೋರ್ಸಲ್ಲಿ ಹೇಳ್ತಾರೆ, ಯಾವ ಮನುಷ್ಯನಿಗೆ ತನ್ನ ಕೆಳಮಟ್ಟದ ಚೈತನ್ಯವನ್ನು ಮೇಲ್ಮಟ್ಟದ ಚೈತನ್ಯವನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಬರುತ್ತೋ ಅವರು ಪ್ರಪಂಚದಲ್ಲಿರುವ ಯಾವುದೇ ವಸ್ತುವನ್ನ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಮಾಡ್ಲಿಕ್ಕೆ ಬರುತ್ತೆ. ಈಗ ಕಾರ್ಯಕ್ರಮ ನೋಡ್ತಾ ಇರುವಂತಹ ವೀಕ್ಷಕರು ಕರೆ ಮಾಡ್ತಿದ್ದಾರೆ. ಬೆಂಗಳೂರಿಂದ ಮುಕುಂದ ಕರೆ ಮಾಡಿದ್ದಾರೆ. ಮುಕುಂದ, ಏನ್ ಪ್ರಶ್ನೆ ಕೇಳಿ? ಮೇಡಮ್, ನನ್ನ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಕೇಳಿ. ಅದೇ ಗುರುಜಿ ಅವ್ರ ಕೇಳ್ಬೇಕಾಗಿತ್ತು. ಅವ್ನು ತುಂಬಾ ಡಲ್ ಇದ್ದಾನೆ ಮೇಡಮ್. ಇವಾಗ 5ನೇ ಕ್ಲಾಸ್ ಓದ್ತಾ ಇದ್ದಾನೆ. ಸ್ಕೂಲಲ್ಲಿ ತುಂಬಾ ಆಟ ಮಾಡ್ತಾನೆ. ಅವನೇನು ಓದ್ತಾನೆ ಇಲ್ಲ ಮೇಡಮ್. ಅವನಿಂದ ತುಂಬಾ ತೊಂದರೆ ಆಗ್ತಾ ಇದೆ ನಮ್ಗೆ. ಒಬ್ನೇ ಮಗ. ನಾವು ಟ್ಯೂಷನ್ಗೆಲ್ಲ ಸೇರ್ಸಿದ್ವಿ. ಆಮೇಲೆ ಸ್ಟ್ಯಾಟಿಸ್ ಸೊಸೈಟಿಗೂ ಅಲ್ಲಿ ಕರ್ಕೊಂಡೋಗಿ ಎಲ್ಲಾ ಪರೀಕ್ಷೆನೂ ಮಾಡಿಸಿದ್ವಿ. ಮತ್ತೆ ರಫೀಲ್ಲಾ ಬೇಗ್ ಸರ್ ಹತ್ರ ಹ್ಯಾಂಡ್ ರೈಟಿಂಗ್ ಇನ್ಸ್ಟಿಟ್ಯೂಟ್ಗೂ ಕರ್ಕೊಂಡೋಗಿ ಸೇರಿಸಿದೆ. ಏನ್ ಮಾಡಿದ್ರು ಕೂಡ ಒಳ್ಳೆ ರಿಸಲ್ಟ್ ಬರ್ತಿಲ್ಲ. ಏನ್ ಮಾಡಿದ್ರು ಮೇಡಮ್, ಎಷ್ಟು ಖರ್ಚು ಮಾಡ್ತಾ ಇದೀನಿ ಅವನಿಗೋಸ್ಕರ ಅಂದ್ರೆ. ಒಬ್ರು ಮೇಡಮ್ ನ ಪರ್ಸನಲ್ ಆಗಿ ಮನೆಗೆ ಟ್ಯೂಷನ್ಗೆ ಇಟ್ಕೊಟ್ಟಿದ್ದೀನಿ. ಓಕೆ, ನಿಮ್ಗೆ ಸಲಹೆ ಕೊಡ್ತಾರೆ, ಗೊತ್ತಾಯ್ತು. ಹೇಳಿ, ಏನ್ ಹೇಳ್ತೀರಾ? ಮೇಡಮ್, ತುಂಬಾ ತೊಂದರೆ ಆಗ್ತಾ ಇದೆ ಮಗನಿಂದ. ಅದಕ್ಕೋಸ್ಕರ ಮೇಡಮ್ ಪ್ರೋಗ್ರಾಮ್ ನೋಡ್ತಾ ಇದ್ದೆ. ಅದೇ ಸಾರ್ ಹತ್ರ ಕೇಳೋಣ ಒಂದು ಅಡ್ವೈಸ್ ಅಂತ ಮಾಡಿದೆ. ಓಕೆ, ನಿಮ್ಗೆ ಸಲಹೆ ಕೊಡ್ತಾರೆ ಅವರು. ಹೇಳಿ ವಿಶ್ವನಾಥ್ ಅವರೇ. ಮುಕುಂದ್ ಅವರೇ, ತುಂಬಾ ಸಂತೋಷ. ನಾವು ಮುಖ್ಯವಾಗಿ ಏನು ಸಜೆಸ್ಟ್ ಮಾಡ್ತೀವಿ ಅಂದರೆ, ನಿಮ್ಗೆ ಯಾರಿಗೆ ಮಕ್ಕಳದ್ದು ಸಮಸ್ಯೆ ಇದೆ ಅಲ್ವಾ, ಖಂಡಿತವಾಗೂ ಇದರಿಂದ ನಿಮಗೆ ಖಂಡಿತವಾಗಿ ಒಳ್ಳೆ ರಿಸಲ್ಟ್ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ನಮ್ಮನ್ನು ಹುಡುಕೊಂಡು ಬಂದು ಪ್ರತಿಯೊಬ್ಬರೂ ಕಲಿಯೋದಕ್ಕಿಂತ ನಿಮ್ಮ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಿಗೆ ಇದನ್ನ ಕನ್ವಿನ್ಸ್ ಮಾಡಿ, ಈ ಥರ ಒಂದು ಸುವರ್ಣವಾಹಿನಿಯಲ್ಲಿ ಕಾರ್ಯಕ್ರಮ ಬಂತು, ದಯವಿಟ್ಟು ಅವರು ಶಾಲೆಗಳಿಗೆ ಬಂದು ಮಾಡಿಕೊಡ್ತಾರಂತೆ, ಮಕ್ಕಳಿಗೆ ಅನುಕೂಲ ಆಗಲಿ ಅಂತಲೇ ವರ್ಕ್ ಮಾಡ್ತಾ ಇದ್ದಾರೆ, ಒಂದು ಸರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಶಾಲೆಗೆ ಕರೆಸ್ಬಿಟ್ರೆ ನಮ್ಮ ಮಗುವಿನ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಉಪಯೋಗ ಆಗಲಿ. ಯಾಕೆಂದರೆ ನಮ್ಮ ಭಾರತದ ಭವಿಷ್ಯ ಆಗಲಿ, ಕರ್ನಾಟಕದ ಭವಿಷ್ಯ ಆಗಲಿ ಆ ಮಕ್ಕಳ ಮೇಲೆ ಅವಲಂಬಿತ ಆಗಿದೆ. ಮಕ್ಕಳ ಮೆದುಳು ಚೆನ್ನಾಗಾಗ್ಬಿಟ್ರೆ, ಅವ್ರಿಗೊಂದು ಇಂಟೆಲಿಜೆನ್ಸ್ ಅನ್ನೋ ಡೆವಲಪ್ ಆಗಿಬಿಟ್ರೆ ಅದಕ್ಕಿಂತ ಒಳ್ಳೆಯದನ್ನು ನಾವು ಏನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಾವು ತಮ್ಮ ಶಿಕ್ಷಣ ಸಂಸ್ಥೆಯವ್ರ ಹತ್ರ ಮಾತಾಡಿದರೆ ಖಂಡಿತವಾಗೂ ನಾವು ಶಾಲೆಗಳಿಗೆ ಹೋಗಿ ಈ ತರಬೇತಿ ಕಾರ್ಯಕ್ರಮವನ್ನು ಮಾಡಿಕೊಡ್ಲಿಕ್ಕೆ ತಯಾರಿದ್ದೀವಿ. ಮತ್ತು ಅವ್ರ ಜೊತೆಗೆ ರೆಗ್ಯುಲರಾಗಿ ಕೋಆರ್ಡಿನೇಟ್ ಮಾಡಿ ಪ್ರತಿ ಮಗುವಿನ ಬೆಳವಣಿಗೆಗೆ ಸಹಾಯ ಆಗೋ ಥರ ಸಪೋರ್ಟ್ ಮಾಡ್ತೀವಿ. ಜೊತೆಗೆ ಅದೇ ಥರ ನಮ್ಮ ಕಾರ್ಯಕ್ರಮಗಳು ಭಾಳಷ್ಟು ಕಡೆ ನಡೀತಾ ಇದೆ ಇತ್ತೀಚಿನ ದಿನಗಳಲ್ಲಿ. ತಾವು ನಮ್ಮನ್ನು ಸಂಪರ್ಕ ಮಾಡಿಬಿಟ್ಟು, ಇದು 15ನೇ ತಾರೀಕು ಬ್ಯಾಂಗ್ಳೂರಲ್ಲಿ ಇರುತ್ತೆ ಆ ಕಾರ್ಯಕ್ರಮ. ಯಾರು ಬೇಕಾದ್ರೂ ಅದನ್ನ ಉಪಯೋಗ ಮಾಡ್ಕೊಳ್ಳಿ. ಈಗ ಬೆಂಗಳೂರಿಂದ ನಾಗರಾಜ್ ಕರೆ ಮಾಡಿದ್ದಾರೆ. ನಾಗರಾಜ್, ನಿಮ್ ಪ್ರಶ್ನೆ ಏನ್ ಕೇಳಿ? ಹಲೋ, ಹೇಳಿ ನಾಗರಾಜ್, ಪ್ರಶ್ನೆ ಕೇಳಿ. ಆಮೇಲೆ ಅದೇ ಮಕ್ಕಳು ಸಿಡಿಸಿ ಕೋಪ ಮಾಡ್ಕೋತಾ ಇರ್ತಾರಲ್ಲ, ಅದಕ್ಕೆ
ಹೆಚ್ಚು ಸಿಡುಕಾಗಿರ್ತಾರೆ, ಕೋಪ ಮಾಡ್ಕೊತಿರ್ತಾರೆ. ಹೌದು ಮೇಡಮ್. ಓಕೆ, ನಾಗರಾಜ್ ಅವರೇ, ಹೆಚ್ಚು ಸಿಡುಕು ಮಾಡ್ಕೋತಾರೆ, ಹೆಚ್ಚು ಸಿಟ್ಟು ಮಾಡ್ಕೋತಾರೆ ಅಂದರೆ ಅದಕ್ಕೆ ಮೂಲತಃ ಕಾರಣ ಒತ್ತಡ ಇರುತ್ತೆ. ಒತ್ತಡವನ್ನು ತಮ್ಮನ್ನು ತಾವು ಒತ್ತಡ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗದೇ ಇದ್ದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಉದಾಹರಣೆಗೆ ನಾಗರಾಜ್ ಅವರು ಏನೋ ಜಾಬ್ ಮಾಡ್ಕೊಂಡು ಏನೋ ಕೆಲಸ ಮಾಡ್ಕೊಂಡು ಬರ್ತಾರೆ, ಅವ್ರ ಬಾಸ್ ಅವ್ರ ಮೇಲೆ ಒತ್ತಡ ಹಾಕಿಬಿಟ್ಟಿರ್ತಾರೆ. ಆ ಒತ್ತಡ ಅನ್ನೋದು ಹರಿದು ಹೋಗಿರೋ ನೋಟ್ ಇದ್ದ ಹಾಗೇನೆ. ಈಗ ನನ್ನ ಹತ್ರ 10 ರೂಪಾಯಿ ಹರಿದು ನೋಟ್ ಬಂದುಬಿಟ್ರೆ ನಾನು ನಿಮ್ಗಾದ್ರೂ ಕೊಟ್ಟು ಖಾಲಿ ಮಾಡಬೇಕು, ಇವ್ರಿಗಾದ್ರೂ ಕೊಟ್ಟು ಖಾಲಿ ಮಾಡ್ಬೇಕು, ಬೇರೆ ದಾರಿ ಇರೋದಿಲ್ಲ. ಹಾಗಾಗಿ ನೀವು ನಾಗರಾಜ್ ಅವ್ರು ಬಂದು ಅವ್ರ ಹೆಂಡತಿ ಮೇಲೆ ಎತ್ತು ಹಾಕ್ಬಿಡ್ತಾರೆ ಎಲ್ಲ ಕೋಪವನ್ನು, ಎಲ್ಲ ಒತ್ತಡವನ್ನು. ಹೆಂಡತಿ ಒಯ್ದು ಮಗುವಿನ ಮೇಲೆ ಹಾಕ್ತಾರೆ. ಮಗು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ವಾಪಸ್ ಹೊಡೆಯೋಕ್ಕಾಗಲ್ವ ತಂದೆ ತಾಯಿಗೆ, ಏನು ಮಾತಾಡೋಕ್ಕಾಗಲ್ಲ. ಹಾಗಾಗಿ ಏನು ಮಾಡುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಪ್ರತಿಕ್ರಿಯೆ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಬೇಸಿಕಲಿ ನಾಗರಾಜ್ ಅವ್ರಿಗೂ ಕೂಡ ನಾನು ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಫಸ್ಟ್ ನಿಮ್ಮ ಶಿಕ್ಷಣ ಸಂಸ್ಥೆಯವ್ರ ಹತ್ರ ಮಾತಾಡಿ, ಸಾಧ್ಯ ಆಗುತ್ತೆ ಅಂದರೆ ಎಲ್ಲ ಮಕ್ಳಿಗೂ, ಒಬ್ಬರಿಗೆ ಬೇಡ, ನಾವು ಎಲ್ಲರಿಗೂ ಉಪಯೋಗ ಆಗೋ ಥರ ಸಹಾಯ ಮಾಡೋಣ. ಅದು ಮಾಡಿದ ಮೇಲೆ 3 ತಿಂಗಳು ನೋಡೋಣ, ಎಕ್ಸಾಮ್ ರಿಸಲ್ಟ್ ಬಂದ್ಬಿಡ್ಲಿ. ಖಂಡಿತ ಆ ಒಂದು ಬದಲಾವಣೆ ಬರುತ್ತೆ, ಬಂದೇ ಬರುತ್ತೆ. ಬರಲಿಲ್ಲ ಅಂದರೆ ಡೆಫಿನೆಟ್ಲಿ ನೀವು ಪ್ರಾಣಿಕ್ ಹೀಲಿಂಗ್ ಟ್ರೀಟ್ಮೆಂಟ್ ಮೂಲಕ ಅದನ್ನ ಮತ್ತೆ ರಿಸಾಲ್ವ್ ಮಾಡ್ಕೋಬಹುದು. ಆದರೆ ಬೇಸಿಕಲಿ ಲೆಟ್ ಅಸ್ ಟ್ರೈ ವಿತ್ ಸೂಪರ್ ಬ್ರೈನ್ ಯೋಗ, ಡೆಫಿನೆಟ್ಲಿ ಇಟ್ ವರ್ಕ್ಸ್. ಓಕೆ, ವಿಶ್ವನಾಥ್ ಅವರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸೂಪರ್ ಬ್ರೈನ್ ಯೋಗದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ತಮಗೆ ಧನ್ಯವಾದ. ತಮಗೂ ಮತ್ತು ತಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಸುವರ್ಣ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ನಮ್ಮ ಪರವಾಗಿ ಮತ್ತು ಯೋಗ ವಿದ್ಯಾ ಪ್ರಾಣಿಕ್ ಹೀಲಿಂಗ್ ಫೌಂಡೇಶನ್ ಆಫ್ ಕರ್ನಾಟಕದ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿ ಈ ಒಂದು ಒಳ್ಳೆಯ ವಿಷಯವನ್ನು ನಮ್ಮ ಕರ್ನಾಟಕದ ಲಕ್ಷಾಂತರ ಜನರಿಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಸೂಪರ್ ಬ್ರೈನ್ ಯೋಗ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು. ಆದರೆ ಸರಿಯಾಗಿ ತರಬೇತುದಾರರ ಬಳಿ ಕಲಿತು ನಿರಂತರವಾಗಿ ಮಾಡಿದ್ರೆ ಖಂಡಿತ ನಿಮ್ಮ ಬ್ರೈನ್ ಕೂಡ ಸೂಪರ್ ಆಗಬಹುದು ಅಂತ ಹೇಳ್ತಾ ಇವತ್ತಿನ ಸುಹಾಸಿನಿ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.